ಗುಡ್ ಈವ್ನಿಂಗ್ ಗಾಯ್ಸ್. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಚರ್ಚ್ನಲ್ಲೇ ಇನ್ನೊಂದು ಪಾರ್ಟ್ ಆಗಿರುವಂಥ ಚರ್ಚ್. ಈ ಚರ್ಚಿಗೆ ಹೆಸರೇನು ಗೊತ್ತಾ? ಮಾರ್ನಿಂಗ್ ಸ್ಟಾರ್ ಚರ್ಚ್. ಸೊ ಸ್ಟ್ಯಾಚು ಆಯಿತು. ಈಗ ಮಾರ್ನಿಂಗ್ ಸ್ಟಾರ್ ಚರ್ಚ್ ನಾವು ಹೋಗಿ ವಿಸಿಟ್ ಮಾಡೋಣ. ನೆನಪಿದೆಯಾ ಗಾಯ್ಸ್, ನಿನ್ನೆ ಹಳೆ ಚರ್ಚ್ ತೋರಿಸಿದ್ರೆ ನಾನು ಮಂಡೆಗಾಲ ಹಾಕೊಂಡು ನಡೆಯೋ ರೋಡ್ ಇದೆ ನೋಡಿ. ಸೊ ಅದು ರೋಡಲ್ಲಿ ಇಲ್ಲಿದೆ ಎಂಟ್ರೆನ್ಸ್ ಇದೆ. ಬನ್ನಿ ಗಾಯ್ಸ್, ಈಗ ಈ ಮಾರ್ನಿಂಗ್ ಸ್ಟಾರ್ ಚರ್ಚ್ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಆಚೆ ಕಡೆ ನೋಡಿದ್ದು ಎಷ್ಟು ದೊಡ್ಡ ಲೆಂತ್ ಇದೆ, ಅಷ್ಟು ಚೇರ್ಸ್ ಇದೆ. ಮಿನಿಮಮ್ ಅದನ್ನು 2000 ಮೇಲೆ ಜನ ಇಲ್ಲ, ಆರಾಮ ಕುತ್ಕೊಂಡು. ಅಲ್ಲೊಂದು ಚರ್ಚ್ ಇದೆ ಎದುರುಗಡೆನೆ, ಕ್ರೌನ್ ಶೇಪ್ನಲ್ಲಿದೆ. ಕಾಣ್ತಾ ಇದ್ದ ಕ್ರೌನ್ ಶೇಪ್ನಲ್ಲಿದೆ. ಡೈಲಿ ಎವ್ರಿ ಡೇ ಅದೇ ಥರ ಮಂಡಿಗಳು ಹಾಕೊಂಡು எல்லாம் உள்ள இறைவா, எங்கள் திருத்தந்தை, அருட்சகோதரிகள், பங்கு மக்கள், பேராலய பணியாளர்கள் அனைவரையும் உடல் நலத்தினாலும் உள்ள அமைதியினாலும் நினைத்தவை நடக்க தேவையான வரங்களாலும் நிரப்ப வேண்டும் என்று உம்மை மன்றாடுகிறோம். அருள் புரிய வேண்டும் என்று உம்மை மன்றாடுகின்றோம். ಫೈನಲಿ ಮಾಸ್ ಮುಗೀತು. ನಾನೇನಾದರೂ ಕರೆಕ್ಟಾಗಿ 5 ಗಂಟೆಗೆ ಬಂದಿದ್ದಿದ್ರೆ ಕನ್ನಡದಲ್ಲಿ ಇರ್ತಿತ್ತು ಮಾಸ್. ಸೊ ಲೇಟಾಗಿ ಬಂದಿದ್ದಕ್ಕೆ ತಮಿಳಲ್ಲಿ ಇತ್ತು ಮಾಸ್. ಬೆಳಗಾಣಿಗೆ ಬಂದಾಗ ಯಾವಾಗಲೂ ನಾನು ಫುಲ್ ಮಾಸಲ್ಲಿ ಇದ್ದಿದ್ದೇ ಇಲ್ಲ. ಬಟ್ ಇವಾಗ ಐ ಆಮ್ ಫೀಲಿಂಗ್ ಹ್ಯಾಪಿ, ಐ ಆಮ್ ಫೀಲಿಂಗ್ ಪೀಸ್. ಬಂದಿದ್ದೀನಿ ಪೀಸ್ಗೋಸ್ಕರ. ಈ ಮನಃಶಾಂತಿ ಅನ್ನೋದು ಸುಮ್ಮನೆ ಅಲ್ಲ, ಬೇರೆ ಹೇಳಿಲ್ಲ, ಬೇರೆ ಥರನೇ ಪೀಸ್ಫುಲ್ ಆಗಿದ್ದೀನಿ. ಸೊ ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಸಾಫ್ಟ್ ಐಸ್ ಕೊಡ್ಬೇಕು. ಸೇಮ್ ಗಾಯ್ಸ್, ಎವ್ರಿ ಡೇ ಸೇಮ್. ಎಲ್ಲ ಮಂಡಿಗಳು ಇರೋದು. ಲಾಸ್ಟ್ ಟೈಮ್ ಬಂದಿದ್ದಾಗ ಇವೆಲ್ಲ ಇರಲಿಲ್ಲ. ಅವರು ಎಷ್ಟು ಚೇಂಜಸ್ ನಡೆದಿದೆ. ನಾನು ಅಲ್ಲಿ ಹೋಗ್ಬಿಟ್ಟು ಫೋಟೋ ವೀಡಿಯೋಸ್ ಎಲ್ಲ ಹಿಡ್ದು ಆಚೆ ಬಂದು ನಾವೊಂದು ವೈಡ್ ಆ್ಯಂಗಲ್ ಇವಾಗ ಶೂಟ್ ಮಾಡಬೇಕಾದ್ರೆ ಸೈಡಲ್ಲಿ ಬೋರ್ಡ್ ಹಾಕೋರೆ, ಕ್ಯಾಮ್ರಾ ಫೋಟೋ ಯಾವುದು ತೆಗಿಬಾರ್ದು ಅಂತ. ಇಲ್ಲಿ ದೇವಸ್ಥಾನ ಅನ್ನೋದಕ್ಕಿಂತ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ರಿಲಿಜನ್ ಅವರು ಬರ್ತಾವ್ರೆ. ಇದೊಂಥರ ಒಳ್ಳೆ ವಿಷಯನೇ ಆ್ಯಕ್ಚುಲಿ. ಶಾಪಿಂಗ್ ಮಾಲ್ ಐತಿ ಇಲ್ಲಿ. ಎಲ್ಲನೂ ಒಂದು ರೌಂಡ್ ಹೊಡೆದಿದೆ ಆಯ್ತು. ಏನು ತೊಗೊಬೇಕು ಅಂತ
ಪ್ಲ್ಯಾನ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಈಗ ಪರ್ಚೇಸ್ ಮಾಡೋದಷ್ಟೇ ಬಾಕಿ. ಇದರಲ್ಲಿ ಹೋಲಿ ವಾಟರ್ ಇರುತ್ತೆ ಆ್ಯಕ್ಚುಲಿ. ಈಗ ನಮ್ಮ ಕಣ್ಣಿಗೆ ಏನು ಬಿತ್ತು ಅಂತ RCB ಅವ ಇಲ್ಲೂ ಮೇಂಟೈನ್ ಆಗ್ತೈತೆ. ಸಿ ಗೈಸ್, ಬೀಚಲ್ಲಿ ಈ ಥರ ಮಣ್ಣಲ್ಲಿ ಈ ಥರ ಮೀನು ತಿನ್ಕೊಂಡು ಈ ಥರ ಬೀಚ್ ಸೈಡಲ್ಲಿ ನೈಟ್ ಟೈಮಲ್ಲಿ ಬಿಸಿ ಬಿಸಿ ಫಿಶ್ನ ತಿನ್ನೋದು ಈಸ್ ಇನ್ಸೆಂಡ್. ತಿನ್ಬಿಟ್ಟು ಬಂದು ಈ ಥರ ಕುತ್ಕೋಬೇಕು. ನೆಕ್ಸ್ಟ್ ಲೆವೆಲ್ ಫೀಲಿಂಗರು. ಮೀನು ತಿಂದು ಈ ಥರ ಬಂದು ಬೀಚಲ್ಲಿ ಕುತ್ಕೊಂಡು ಫುಲ್ ನೇಚರ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ಇದೇನಲ್ಲ, ನೇಚರ್ನ ಎಂಜಾಯ್ ಮಾಡ್ತಾರೆ. ಅಲೆಗಳು ಜಾಸ್ತಿ ಆಗುತ್ತಿದ್ದಾವೆ.